ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಶೇಷ ಗುರುಗಿಣಃ ನಿದೇಶ ವಿದ್ಯಾನಾಂ ದಕ್ಷಿಣಾಮೂರ್ತಿ ನಮಃ. ಪ್ರಥಮವಾಗಿ ಇವತ್ತಿನ ವಿಶೇಷ ತಿಳಿಸೋದಾದ್ರೆ ಶತಚಂಡಿಕಾ ಯಾಗ ಮೈಸೂರಿನಲ್ಲಿ ಪ್ರಥಮವಾಗಿ ಮಾಡ್ತಾ ಇರುವಂತದ್ದು. ಅಂದ್ರೆ ತುಂಬಾ ದಿನಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಶತಚಂಡಿಕಾ ಯಾಗ ಅಂತ ಹೇಳಿದ್ರೆ ಒಂದು ಹೋಮಕುಂಡಗಳಲ್ಲಿ ಅವಿಷ್ಟಕವಾಗಿ ಒಂದು 700 ಮಂತ್ರಗಳನ್ನ ಪುನರಾವರ್ತಿಗಳಲ್ಲಿ ಹೇಳಿ ಅವಿಸ್ತನ್ನು ಕೊಡ್ಕೊಂಡು ಬಂದಿರುವಂತದ್ದು ಉಂಟು. ಇದೇನಾಗಿದೆ ಶತಚಂಡಿಕಾ ಯಾಗ ವಿಶೇಷ ಅಂದ್ರೆ 108 ಏನಿದ್ದಾರೆ ಅದು ಒಂದು 108 ಹೋಮಕುಂಡಗಳಲ್ಲಿ ವಿಶೇಷವಾಗಿ 700 ಮಂತ್ರಗಳನ್ನ ಪುನರಾವರ್ತಿ ಮಾಡಿ ಒಂದು ಅವಿಸ್ತನ್ನು ಕೊಟ್ಟು ಒಂದು ಪೂರ್ಣಾವತಿಯನ್ನು ಕೊಡುವಂತ ವಿಶೇಷವಾದಂತಹ ಭವ್ಯವಾದಂತಹ ಒಂದು ಕಾರ್ಯಕ್ರಮ ಈ ಮೈಸೂರಿನಲ್ಲಿ ನಡೀತಾ ಇದೆ. ಸ್ಥಳ ಒಂದು ಉತ್ತಳ್ಳಿ ಬರುವಂತಹ ಒಂದು ಯುವ ದಸರಾ ನಡೆದಂತಹ ಸ್ಥಳದಲ್ಲಿ ಮಾಡ್ತಾ ಇರುವಂತದ್ದು. ಇದಕ್ಕೆ ಮೈಸೂರಿನಲ್ಲಿರುವಂತದ್ದು ಶತಚಂಡಿಕಾ ಯಾಗದ ಒಂದಿಷ್ಟು ಮಹತ್ವಗಳನ್ನು ತಿಳಿಸೋಣ ಅಂತ. ಮೊದಲನೇದಾಗಿ ಯಾಗನೇ ಬೇರೆ ಹೋಮನೇ ಬೇರೆ. ಇಲ್ಲಿ ನಡೀತಾ ಇರುವಂತದ್ದು ಯಾಗ. ಯಾಗದ ವಿಶೇಷ ಎಂತ ಸಹ ಅಂತಂದ್ರೆ ಆರೋಗ್ಯ ಇಲ್ಲದಂತವರು, ತುಂಬಾ ಆರೋಗ್ಯ ಕೆಟ್ಟಿರುವಂತವರು, ಅಥವಾ ಕುಟುಂಬದಲ್ಲಿ ಪಿತೃದೋಷಗಳಿರುವಂತವರು, ಅಥವಾ ಕುಟುಂಬದಲ್ಲಿ ತುಂಬಾ ಕಲಹಗಳಿರುವಂತವರು, ಅಥವಾ ವಿವಾಹದಲ್ಲಿ ವಿಳಂಬ ಆಗ್ತಾ ಇರುವಂತವರು, ಅಥವಾ ತುಂಬಾ ಪ್ರೌಢಾವಸ್ಥೆಯಲ್ಲಿದ್ದು ಅಂದ್ರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದ್ದು ಸಮಾಧಾನ ನೆಮ್ಮದಿ ಇಲ್ಲ ಅಂತ ಜೀವನವನ್ನು ಕಂಡುಕೊಳ್ಳುವಂತಹ ವಿಶೇಷವಾದಂತಹ ಯಾಗ ಆಗಿರುತ್ತಿದ್ದು. ಈ ಯಾಗದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬೇಕು. ಪ್ರತಿಯೊಬ್ಬರು ಕೂಡ ಅಮ್ಮನವರ ಅನುಷ್ಠಾನವನ್ನು ಪಡೆಯುವಂತದ್ದು. ಏನಕ್ಕೆ ಅಂದ್ರೆ ಇದು ಒಂದು ಶಕ್ತಿಪೀಠ. ನಮ್ಮ ಚಾಮುಂಡಿ ಬೆಟ್ಟದ ಪಕ್ಕ ಜ್ವಾಲಾ ತ್ರಿಪುರ ಸುಂದರಿ ಅಮ್ಮನವರ ಪಕ್ಕದಲ್ಲಿರುವಂತಹ ಮೈದಾನದಲ್ಲಿ ಮಾಡ್ತಾ ಇರುವಂತದ್ದು. ಶ್ರೀ ಸರ್ವಮಂಗಳ ದೇವಸ್ಥಾನ ಸೇವಾ ಟ್ರಸ್ಟ್ ಅವರ ಒಂದು ಅನುಷ್ಠಾನದಲ್ಲಿ ನಡೀತಾ ಇರುವಂತದ್ದು ಇದು. ಹಾಗಾಗಿ ಸಮಸ್ತ ಮೈಸೂರಿನ ಜನತೆ ಹಾಗೂ ನಮ್ಮ ಕರ್ನಾಟಕದ ಜನತೆ ಎಲ್ಲರಿಗೂ ಸಹ ಈ ಒಂದು ಸೌಭಾಗ್ಯವನ್ನು ಕರುಣಿಸಿಕೊಡ್ತಾ ಇರುವಂತದ್ದು ಸರ್ವಮಂಗಳ ದೇವಸ್ಥಾನ ಸೇವಾ ಟ್ರಸ್ಟ್ ಅವರು. ಹಾಗಾಗಿ ಎಲ್ಲರೂ ಕೂಡ ಈ ಯಾಗದಲ್ಲಿ ತನು ಮನ ಧನ ವಿಶೇಷವಾಗಿ ಹೇಳ್ಬಿಡ್ತೀವಿ ನಾವು. ಏನು ಅಂದ್ರೆ ಒಂದು ಪೂರ್ಣಾವತಿಯನ್ನು ಕೊಟ್ಟು ಯಾಗದಲ್ಲಿ ಒಂದು ಅವಿಷ್ಟನ್ನು ಕೊಡ್ತಾ ಇದೀವಿ. ಈ ಯಾಗದ ವಿಶೇಷ ಅಂದ್ರೆ 13 ಪೂರ್ಣಾವತಿಗಳಾಗತ್ತೆ. ಮತ್ತೆ ಗುಡಾನದಲ್ಲಿ ಬೆಲ್ಲದನ್ನದಲ್ಲಿ ಯಾಗವನ್ನು ಮಾಡ್ತಾ ಇರೋಂಥದ್ದು. ಹಾಗಾಗಿ ವಿಶೇಷವಾಗಿ 108 ಯಾಗ 13 ಪೂರ್ಣಾವತಿಗಳು ನಡೆಯುವಂತ ಒಂದು ವಿಶೇಷ ಯಾಗವಾಗಿರುತ್ತೆ. ಈ ಯಾಗಕ್ಕೆ ಒಂದು ಹೇಳ್ತೀವಿ ನಾವು ತನು ಮನ ಧನ ಅಂತ. ತನು ಮನ ಅಂದ್ರೆ ಏನು ಅಂತಂದ್ರೆ ಮನಪೂರ್ವಕವಾಗಿ ಬಂದು ನೋಡೋದು, ಕೇಳೋದು, ಹೇಳೋದು. ಏನು 3 ದಿನ ಕಾರ್ಯಕ್ರಮ ಇದೆ. 27, 28, 29 ಈ 3 ದಿನದಲ್ಲಿ 2 ದಿನ ವಿಶೇಷವಾಗಿರುವಂತದ್ದು. 28ನೇ ತಾರೀಕು ಲಕ್ಷ ಜಪ ಆಗತ್ತೆ. 29ನೇ ತಾರೀಕು ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆಗೆ ಪೂರ್ಣಾವತಿ ಇದೆ. ಹಾಗಾಗಿ ವಿಶೇಷವಾಗಿ ಪೂರ್ಣಾವತಿಗೆ ಬರುವಂತದ್ದು, ಸೇವೆ ಮಾಡುವಂತದ್ದು. ಸೇವೆ ಅಂದ್ರೆ ಈಗೆಲ್ಲ ನಮ್ಮ ಸಮಾಜದಲ್ಲಿ ಒಂದು ಇದಾಗ್ಬಿಟ್ಟಿದೆ. ಸೇವೆ ಅಂದ್ರೆ ಹಣ ಕೊಡಬೇಕು ಹಾಗೆ ಹೀಗೆ ಅಂತ. ಆದ್ರೆ ಏನಾಗಿದೆ ಅಂತಂದ್ರೆ ನಮ್ಮ ಪೂರ್ಣಾವತಿಗೆ 7 ಪೂರ್ಣಾವತಿಗಳು ಮಂತ್ರ ಹೇಳುವಂತದ್ದು. 700 ಮಂತ್ರಗಳನ್ನ 13 ಪೂರ್ಣಾವತಿಗಳು ಕೊಡುವಂತದ್ದು. ಇಲ್ಲಿರುವಂತಹ ನಮ್ಮ ಸಂಸ್ಥೆಯ ಒಂದು ಏನಿದೆ ಕಾಂಟ್ಯಾಕ್ಟ್ ಅಲ್ಲಿ ಕೊಡುವಂತದ್ದು ಅಥವಾ ನಿಮ್ಮಲ್ಲಿ ಸೇವೆ ಮಾಡುವಂತದ್ದು 7 ರೂಪಾಯಿ ಅಥವಾ 13 ರೂಪಾಯಿಗಳನ್ನ ಕೊಟ್ಟರೆ ಸಾಕು ಅಂತ ಹೇಳುವಂತದ್ದು. ಯಾಕೆಂದ್ರೆ 13 ಪೂರ್ಣಾವತಿಗೆ 1 ರೂಪಾಯಿ ಆಗಿರುತ್ತೆ, 700 ಮಂತ್ರಕ್ಕೆ 1 ರೂಪಾಯಿ ಆಗಿರುತ್ತೆ. ಇದು ಋತ್ವಿಕರಿಗೆ ಮತ್ತೆ ಅಲ್ಲಿರುವಂತಹ ಯಾಗಕ್ಕೆ ಸೇವೆ ಮಾಡುವಂತ ವಿಶೇಷ ಫಲ ಅಂತಾನೆ ಹೇಳುವಂತದ್ದಾಗಿರುತ್ತೆ. ಎಲ್ಲ ಹೇಳ್ತಾರೆ ಒಂದು ಯಾಗ ಮಾಡ್ತೀನಿ ಅಂದ್ರೆ ತುಂಬಾ ಖರ್ಚುಂಟು. ಮಹಾರಾಜರ ಕಾಲಗಳಲ್ಲಿ ಮಾಡ್ತಿದ್ದೆವು. ಇತ್ತೀಚೆಗೆ ಯಾಗ ಮಾಡ್ತಾ ಇರೋದು ವಿಳಂಬ ಆಗಿದೆ, ವಿರಳಗಳಾಗಿದೆ. ದಯವಿಟ್ಟು ಈ ಯಾಗದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಅಮ್ಮನವರ ಪ್ರಸಾದಕ್ಕೆ ಮತ್ತೆ ರಕ್ಷೆಗೆ ಪಾಲ್ಗೊಳ್ಬೇಕು ಅಂತ ನಮ್ರತೆಯಿಂದ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಎಷ್ಟು ವರ್ಷಗಳಿಂದ ಮಾಡ್ತಾ ಹೋಗ್ತೇವೆ? ಈ ಯಾಗದಲ್ಲಿ 108 ಯಾಗದ ಹೋಮಕುಂಡಗಳು ಒಂದು ರೆಡಿ ಆಗ್ತಾ ಇದೆ. ಇದಕ್ಕೆ ಈ ಸಂಸ್ಥೆಯ ಒಂದು ಅಲ್ಲಿ ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆ ಇದೆ. ಅವರನ್ನ ನೀವು ಸಂಪರ್ಕಿಸಿದ್ರೆ ಅವ್ರು ಹೇಗ್ ಬರಬೇಕು ಯಾಗಕ್ಕೆ, ದಂಪತಿಗಳೇ ಕೂರುವಂತದ್ದು. ಯಾಕೆಂದ್ರೆ 108 ದಂಪತಿಗಳು ಬೇಕು. 108 ದಂಪತಿಗಳಲ್ಲಿ ಕೆಲವೊಬ್ಬರು ಅಲ್ಲೇ ಬಂದಿದ್ದಾರೆ. ಕೆಲವೊಂದು ಸ್ವಲ್ಪ ಜಾಗಗಳಿದ್ರೆ ಅಂದ್ರೆ 108 ಕೆಲವೊಂದಷ್ಟು ಉಳ್ಕೊಂಡಿದ್ರೆ ನೀವು ಸಂಪರ್ಕಿಸಿದ್ರೆ ಅವರು ನಿಮ್ಗೆ ಮಾಹಿತಿ ಕೊಡ್ತಾರೆ. ಎರಡನೇ ವಿಚಾರವಾಗಿ ಈ ಯಾಗದಲ್ಲಿ ದಂಪತಿಗಳು ಕೂಡೋದಕ್ಕೆ ಅವಕಾಶ ಇದೆ 108ಕ್ಕೆ ಮಾತ್ರ. 108ಗಿಂತ ಜಾಸ್ತಿ ಆದ್ರೆ 108ಗಿಂತ ಜಾಸ್ತಿ ಇಲ್ಲ. ಯಾತಕ್ಕೆ 108ಗೆ ಜಾಸ್ತಿ ಇಲ್ಲ ಅಂತಂದ್ರೆ ಅಲ್ಲಿಗೆ ದಂಪತಿಗಳಿಗೆ ಮಾತ್ರ ಅವಕಾಶ ಇರುವಂತದ್ದು. 2-3 ಜನತೆಗಳನ್ನ ಕೂರ್ಸೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ವರ್ಷಗಳಿಂದ ಈ ಯಾಗಗಳು ನಡೀತಾ ಇದೆ ಸ್ವಾಮಿ? ಇತ್ತೀಚೆಗೆ ಹೇಳಬೇಕು ಅಂತಂದ್ರೆ ಮಹಾರಾಜರ ಕಾಲದಲ್ಲಿ ಆಗಿದ್ದುಂಟು, ಅಲ್ಲಿವರೆಗೆ ಆಗಿಲ್ಲ. ತುಂಬಾ ಆಲ್ರೆಡಿ 100 ವರ್ಷಗಳ ಹಿಂದೆ ಮಾಡ್ತಾ ಬಂದಿರೋಂಥದ್ದು, ಇತ್ತೀಚೆಗೆ ಮಾಡಿಲ್ಲ.
ಅಲ್ಲ ಅದು ಈ ಯಾಗ ಮಾಡ್ಬೇಕಾದ್ರೆ ಬಹಳ ಕಷ್ಟ ಅಂತ ಹೇಳ್ತಾರೆ. ಹೌದು. ಹಾಗಾದ್ರೆ ಈ ಕಷ್ಟದಲ್ಲೂ ಇದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ತಾವು. ಪ್ರಯತ್ನ ಅಂತ ಹೇಳಿದ್ರೆ ಮೊದಲದೊಂದು ವಿಚಾರ ಹೇಳ್ಬಿಡ್ತೀವಿ. ಒಂದು ಯಾಗ ಮಾಡೋದ್ರಿಂದ ನಮಗೆ 3 ತರ ಫಲಗಳು ಸಿಗುತ್ತೆ. 3 ಫಲಗಳು ಅಂತ ಹೇಳುವಂತದ್ದು ಏನು ಅಂದ್ರೆ, ಆ ಜಾಗದಿಂದ ಎಲ್ಲಿ ಯಾಗ ನಡೆಯುತ್ತೆ ಆ ಜಾಗದಿಂದ ಒಂದಷ್ಟು ಕಿಲೋಮೀಟರ್ಗಳ ಗಟ್ಟಲೆ ಒಂದು ಪ್ರಕೃತಿಯನ್ನ ಕ್ಲೀನ್ ಮಾಡುತ್ತೆ. ಮೊದಲನೇದಾಗಿ ಅದ್ರದ್ದು ಬರುವಂತಹ ಏನಿದೆ, ನಮ್ಮಲ್ಲಿ ಬರುವಂತಹ ಯಾಗದ ವಿಸ್ಸಿನ ಏನಿರುತ್ತೆ ಕೊಡುವಂತದ್ದು ಮಳೆ ಬೆಳೆ ಪ್ರಕೃತಿಗೆ, ಸಮಾಜಕ್ಕೆ, ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಒಂದು ಉದ್ದೇಶ ಆಗಿರುತ್ತೆ. ಇದು ಆರ್ಥಿಕ ಅಭಿವೃದ್ಧಿಗಾಗಿ ಕೆಲವರು ಮಾಡ್ತಾ ಇದ್ದಾರೆ ಅಂತ ಆರೋಪ ಇದೆ. ತಮ್ಮ ಅಭಿವೃದ್ಧಿಗೋಸ್ಕರ ಯಾಗದ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಇಲ್ಲ, ಆತರ ಅಂತ ಏನಿಲ್ಲ. ಯಾಗದ ಅಭಿವೃದ್ಧಿಗಾಗಿ ಯಾರನ್ನೂ ಕೂಡ ನೀವು ಇದನ್ನ ಮಾಡಿ, ನೀವು ಹೀಗೆ ಕೊಡಿ ಹಾಗೆ ಕೊಡಿ ಅಂತ ಎಲ್ಲೂ ಸುಧಾ ಕೇಳಿಲ್ಲ. ಏನಿದೆ ಸಮಾಜಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಸಹ ಮಾಡ್ತಾರಂತದ್ದು. ಲೋಕ ಕಲ್ಯಾಣಕ್ಕೆ ಮಾಡೋದಾದ್ರೆ ಇದನ್ನ ಮೊದಲೇ ಮಾಡ್ಬೋದಾಗಿತ್ತಲ್ಲ. ಬಹಳಷ್ಟು ಜನ ಇವತ್ತು ನಿರುದ್ಯೋಗ ಸಮಸ್ಯೆಗಳು, ಅದೇ ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಕರ್ಮಾನುಗುಣ್ಯನ ಕಾರ್ಯಾನುಗುಣ್ಯನ ಅಂತ. ಅವ್ರ ಅಮ್ಮನವರ ಅನುಷ್ಠಾನ ಯಾವತ್ತಾಗುತ್ತೋ ಅವತ್ತಿಗೆ ಮಾಡ್ಬೇಕು ಅಂತ. ಯಾಕೆಂದ್ರೆ ಈಗ ತುಂಬಾ ಹಣಗಳಿದೆ, ತುಂಬಾ ನನ್ನ ಹತ್ರ ದುಡ್ಡಿದೆ ಅಂದ ತಕ್ಷಣದಲ್ಲಿ ಯಾಗ ಮಾಡಕ್ ಆಗಲ್ಲ. ಎರಡನೇ ವಿಚಾರ, ಈಗ ನೀವೇ ನೋಡ್ತಿದ್ದೀರಾ ಹೇಗೆ ಅಂತ ಹೇಳಿದ್ರೆ, ನನ್ನ ಹತ್ರ ಹಣ ಇದೆ, ತುಂಬಾ ವಿಚಾರ ಇದೆ, ನಾನು ಮನೆ ಕಟ್ಬೇಕು ಅಂದ್ರೆ ತಕ್ಷಣ ಕಟ್ಟಕ್ಕಾಗಲ್ಲ. ಕಟ್ಟಿರುವಂತ ಮನೆ ಗೃಹ ಪ್ರವೇಶ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಅದನ್ನ ಹೇಳುವಂತದ್ದು ಪೂರ್ಣ ಫಲ ಅಂತ. ಕರ್ಮಾನುಗುಣ್ಯ ಅಂದ್ರೆ ಕರ್ತವ್ಯ ನಮ್ಮದಲ್ಲಿ ಪಾಲನೆ ಮಾಡ್ಬೇಕು ಅಂತ ಪ್ರೇರಣೆ ಆಗ್ಬೇಕು. ಅಮ್ಮನವರದು ಪ್ರೇರಣೆ ಆದಾಗ ಎಲ್ಲ ನೀವು ಸಹ ಸಾಮಾನ್ಯ ಮನುಷ್ಯ ಮಾಡ್ಬೇಕು ಅಂದ್ರೂ ಮಾಡ್ಬಿಡ್ತಾನೆ. ಈಗ ಯಾರಿಗೆ ಪ್ರೇರಣೆ ಆಗಿದೆ? ಅಮ್ಮನವರ ಪ್ರೇರಣೆ ತುಂಬಾ 2 ವರ್ಷದ ಪ್ರಯತ್ನ ಇದು. ಯಾರಿಗೆ? ನಿಮ್ಗಾಗಿದೆ? ನನಗೆ ಆಗಿದೆ 2 ವರ್ಷದ ಪ್ರಯತ್ನ. ಅದು ಎಲ್ಲ ಸಮ್ಮುಖದಲ್ಲಿ ಪ್ರತಿಯೊಬ್ಬರನ್ನ ಸಹಕಾರದಲ್ಲಿ ಮಾಡಬೇಕು. ನಿಮ್ಮದೊಂದು ಅಭಿಷ್ಟ ಬೇಕು, ನೀವು ಕೂಡ ಪಾಲ್ಗೊಳ್ಳಿ ಅಂತ ಕೇಳ್ಕೊಂಡು ಮಾಡ್ತಾರೆ. ಅಂದ್ರೆ ಇಲ್ಲಿ ವಿಶೇಷ ಏನಾಗಿದೆ ಅಂತಂದ್ರೆ, ಎಲ್ಲ ಗುರುಗಳಿಗೆ ಆಹ್ವಾನ ಕೊಟ್ಟಾಗಿದೆ. ಅವರು ಇನ್ನೂ ಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬರುವಂತದ್ದಿದೆ ನಮ್ಮ ಇನ್ವಿಟೇಷನ್ಸ್ ಅಲ್ಲಿ ಏನಿದೆ ಮಾಹಿತಿ, ಅದ್ರ ಪೂರ್ಣ ಕೊಟ್ಟಾಗಿದೆ. ಅವ್ರು ಯಾವಾಗ ಬರ್ತಾರೆ ಏನೋ ಮಾಹಿತಿ ನಮ್ಗೆ ಇನ್ನೂ ಪೂರ್ಣ ಬಂದಿಲ್ಲ. ತಾವು ಮೂಲವಾಗಿ ಎಲ್ಲಿ? ನಾವು ನಮ್ದು ಮೂಲತಃ ಬಂದು ನಮ್ಮ ತಾತನ ಊರು ಮೈಸೂರೇ, ನಗುನಹಳ್ಳಿ ಹತ್ರ ಇರುವಂತದ್ದು. ಆದ್ರೆ ನಾನು ಇದ್ದಿದ್ದು ನಮ್ಮ ಶಿವಮೊಗ್ಗದಲ್ಲಿ, ನಾನು ಮತ್ತೂರಲ್ಲಿ ನಾನು ಎಜುಕೇಶನ್ ಆಗಿದ್ದು ಶಿವಮೊಗ್ಗದಲ್ಲಿ. ನಾನು ಅಲ್ಲಿಂದ ಮತ್ತೆ ಈ ದೇವಸ್ಥಾನಕ್ಕೆ ಬಂದು 5 ವರ್ಷ ಆಯ್ತು. ನಾನು ಇಲ್ಲೇ ಇರುವಂತದ್ದು ಮೈಸೂರಲ್ಲಿ. ನಿಗುರಳ್ಳಿ ಶ್ರೀರಂಗಪಟ್ಟಣ ತಾಲೂಕು. ಹಾ, ಭಕ್ತಾದಿಗಳಲ್ಲಿ ಏನಾಗಿದೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ನಮ್ಮ ಪೌರೋಹಿತ್ಯ ವೃಂದ ಅಂತ ಹೇಳ್ತೀವಿ ನಾವು. ಮೊದಲನೇದಾಗಿ ಹೋಗ್ಬೇಕು ಅಂದ್ರೆ ಋತ್ವಿಕರು, ಚಂಡಿ ಪಾರಾಯಣ ಆಗಿರುವಂತಹ ಋತ್ವಿಕರು ಒಂದು 120 ಜನ ಬರ್ತಾ ಉಂಟು. ಋತ್ವಿಕರು ಅಲ್ಲಿಗೆ ಪುರೋಹಿತರು ಅಂತ ಏನು ವರ್ಗ ಇದೆ ಅದು 120 ಜನ ಬರ್ತಾ ಇದ್ದಾರೆ ನಮ್ಮಲ್ಲಿ. ಎರಡನೇದಾಗಿ ಅಲ್ಲಿಗೆ ಬರುವಂತಹ ಯಾಗ ಯಜ್ಞಕ್ಕೆ ಬರುವಂತಹ ಒಂದಷ್ಟು ಜನಗಳನ್ನ ನಮ್ದೇ ಒಂದು ಕಟ್ಟುಪಾಡಿದೆ. ಎಲ್ಲಾರು ಬಂದ್ಬಿಡ್ತೀನಿ, ನಾನೇ ಬಂದ್ಬಿಡ್ತೀನಿ, ಮುಂದಕ್ಕೆ ಬರ್ತೀನಿ ಅನ್ನೋ ಹಾಗಿಲ್ಲ. ಕೆಲವೊಂದು ಅದಕ್ಕೆ ರೂಲ್ಸ್ ಇದೆ. ಈಗ ಯಾಕೆ ದಂಪತಿಗಳಿಗೆ ಕೇಳಿದ್ರಿ, ದಂಪತಿಗಳಿಗೆ ಪಂಚಲೆ ಬರಬೇಕು, ಅದಕ್ಕೊಂದು ಸಮವಸ್ತ್ರ ಇದೆ. ಮತ್ತೆ ಎರಡನೇದಾಗಿ ಒಂದಷ್ಟು ನಮ್ಮ ಪೊಲೀಸ್ ಇಲಾಖೆಗಳಾಗಿರ್ಬೋದು ಅಥವಾ ನಮ್ಮ ಸಹಚರರಾಗಿರ್ಬೋದು ಒಂದಷ್ಟು ಜನ ಇದ್ದಾರೆ. ಜೊತೆಗೆ ನಮ್ಮ ಲೆಕ್ಕದಲ್ಲಿ ಒಂದು 7,000 ಜನದ ಮೇಲೆ ಸೇರ್ಬೇಕು ಅನ್ನೋದೊಂದು ಅಭಿಪ್ರಾಯ. ಎಷ್ಟು ಟೈಮ್ ತಗೊಳುತ್ತೆ ಯಾಗ ಶುರುವಾಗಿ ಯಾಗ ಮುಗಿಯೋದಕ್ಕೆ? 8 ಗಂಟೆಯಿಂದ 12 ಗಂಟೆಗೆ ಅಭಿಜಿನಗರದಲ್ಲಿ ಯಾಗ ಮುಗಿಯುತ್ತೆ. ಅಭಿಜಿನಗರದಲ್ಲಿ